ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಾಧಾ ಯಶವಂತ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಹುರುಳಿಕಾಳು ಸಾಂಬಾರು ಮಾಡ್ತಾಯಿದ್ದೀವಿ. ಅಂದರೆ ಇದನ್ನು ಹಳ್ಳಿನಲ್ಲಿ ಹುಳಿಕಾಳು ಉತ್ಕ ಅಂತೀವಿ ಅಥವಾ ಹುಳಿಕಾಳು ಸಾಂಬಾರು ಅಂತೀವಿ. ಫಸ್ಟ್ ಏನಂದರೆ ನಾವು ಒಂದು 2 ಕಪ್ಪಿನಷ್ಟು ಹುರುಳಿಕಾಳು ಅಂದರೆ ಹುರುಳಿಕಾಳು ತೊಗೊಂಡಿದ್ದೀವಿ. ಇದು ಫಸ್ಟ್ ಒಂದು 3/4 ಗಂಟೆ ಅಥವಾ 1 ಅವರ್ ಚೆನ್ನಾಗಿ ಬೇಯಿಸಬೇಕು. ಫುಲ್ಲು ಬೇಯೋ ತನಕ ಗೊತ್ತಾಗುತ್ತೆ ನೋಡಿ ಅದು ಯಾವ ಥರ ಕುದೀತಾ ಇದೆ. ಸೊ ಬೆಂದ ಮೇಲೆ ಆ ಹುರುಳಿಕಾಳ್ದು ಕಲರು ಚೇಂಜ್ ಆಗುತ್ತೆ. ಮತ್ತು ನಾವು ನೀರು ಏನು ಹಾಕಿರ್ತೀವಿ ಆ ಕಟ್ಟು ಅಂತೀವಿ ಅದನ್ನು, ನೀರು ಇರೋದನ್ನು ತಿಳಿನ, ಅದು ಸಹ ಕಲರ್ ಚೇಂಜ್ ಆಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಸೊ ಈಗ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಉರಿ ಆಫ್ ಮಾಡಿಬಿಟ್ಟು ಆ ಕಾಳು ಏನು ಬೆಂದಿರುತ್ತೋ ಅದನ್ನೆಲ್ಲ ತೆಗಿತಾ ಇದ್ದೀನಿ. ನಮಗೆ ಎಷ್ಟು ಹುರುಳಿಕಾಳು ಬೇಕು ಕ್ವಾಂಟಿಟಿ ಅಂದರೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತಾರೋ ಅದ್ರ ಮೇಲೆ. ಸೊ ನಮ್ಮ ಮನೆಯಲ್ಲಿ 2 ಕಪ್ನಷ್ಟು ಹುರುಳಿಕಾಳು ಸಾಕು ಅಂತಂದು ಅಷ್ಟು ಹಾಕಿದ್ದೀವಿ. ಅದಕ್ಕೆ ತಕ್ಕ ಹಾಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸಬೇಕು. ಅದಾದಮೇಲೆ ಇದಕ್ಕೆ ಇವಾಗ ನಾನು ಮಸಾಲ ರೆಡಿ ಮಾಡ್ಕೊತೀನಿ. ಫಸ್ಟ್ ಏನಂತಂದರೆ ಇದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಹುಣಸೆ ಹಣ್ಣು ಮತ್ತು ಚಕ್ಕೆ, ಲವಂಗ, ಮೆಣಸು ಸ್ವಲ್ಪ ಏನಿರುತ್ತೋ ಅದ್ರ ಜೊತೆಗೆ ಸ್ವಲ್ಪ ಕಾಯಿ ತುರಿ, ಇಷ್ಟಿದ್ದರೆ ಮಸಾಲ ರೆಡಿ ಆಗುತ್ತೆ. ಇದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇರಬೇಕು. ಅಂದರೆ ಇದು ಹುರುಳಿ ಸಾಂಬಾರಿಗೆ ಸ್ವಲ್ಪ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಜಾಸ್ತಿ, ಶುಂಠಿ ಇದ್ದರೆ ಸಾಂಬಾರು ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಒಂದು 3ರಿಂದ 4 ಬೆಳ್ಳುಳ್ಳಿ ತೊಗೊಳ್ಳೋದು. ಆಮೇಲೆ ಒಂದು 2 ಗಡ್ಡೆಯಷ್ಟು ಈರುಳ್ಳಿ, ಇಷ್ಟನ್ನು ಚೆನ್ನಾಗಿ ನಾವು ರೋಸ್ಟ್ ಮಾಡಬೇಕು. ಸ್ವಲ್ಪ ಅಂದರೆ ಬ್ರೌನ್ ಕಲರ್ ಆಗಬೇಕು. ಸೊ ಇಷ್ಟನ್ನು ತಗೊಂಡು ನಾವು ಬ್ರೌನ್ ಕಲರ್ ಆಗೋ ತನಕ ಸ್ವಲ್ಪ ರೋಸ್ಟ್ ಮಾಡಿದರೆ ಅಂದರೆ ಹಸಿ ಸ್ಮೆಲ್ ಹೋದರೆ ಸಾಂಬಾರು ಚೆನ್ನಾಗಿರುತ್ತೆ. ಆಮೇಲೆ ಲಾಸ್ಟಿಗೆ ಕರಿಬೇವು ಸೊಪ್ಪು ಏನಿರುತ್ತೆ ಅದನ್ನು ಹಾಕ್ಬಿಟ್ಟು ಇನ್ನೊಂದು 2 ನಿಮಿಷ ಅದನ್ನು ಮಾಗಾಡಿಸ್ಕೊಂಡ್ರೆ ಅದು ಚೆನ್ನಾಗಿ ಆಗಿರುತ್ತೆ, ಸ್ಮೆಲ್ಲೆಲ್ಲ ಹೋಗಿರುತ್ತೆ. ಸೊ ಅದು ಅಲ್ಲಿ ಮುಗಿಯುತ್ತೆ. ನೆಕ್ಸ್ಟ್ ಏನಂತಂದರೆ ಅದು ಲಾಸ್ಟ್ ತೆಗಿಯೋ ಟೈಮಲ್ಲಿ ಸ್ವಲ್ಪ ಕಾಯಿ ತುರಿ ಹಾಕಬೇಕು. ಕಾಯಿ ತುರಿ ಜಾಸ್ತಿ ಹಾಕಬಾರ್ದು, ಒಂದು ಸ್ವಲ್ಪ ಅಂದರೆ ರುಚಿಗೆ ತಕ್ಕಷ್ಟು ಕಾಯಿ ತುರಿ ಹಾಕಬೇಕು. ಜಾಸ್ತಿ ಹಾಕ್ದಂಗೆ ಸ್ವಲ್ಪ ಹಾಕಿ ಅದನ್ನು ಹಾಕಿದ್ಮೇಲೆ ಸ್ವಲ್ಪ ಬಾಡಿಸ್ಕೋಬೇಕು. ಯಾಕೆಂದರೆ ಹಸಿ ಸ್ಮೆಲ್ ಇರುತ್ತೆ ಕಾಯಿ ತುರಿನಲ್ಲಿ. ಸೊ ಹಾಗಾಗಿ ಅದನ್ನು ಬಾಡಿಸ್ಕೊಂಡು ನೋಡಿ ಯಾವ ಥರ ಕ್ರಿಸ್ಪಿಯಾಗಿ ಕಾಣಿಸ್ತಾ ಇದೆ. ಬಾಡಿಸ್ಕೊಂಡು ಆದಮೇಲೆ ಅದನ್ನು ಒಂದು ಸಪ್ರೇಟ್ ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ. ಆಮೇಲೆ ನೆಕ್ಸ್ಟ್ ಲಾಸ್ಟಿಗೆ ಏನು ನಾನು ಬಾಣಲಿ ತೊಗೊಂಡಿದ್ನಲ್ಲ ಅದರಲ್ಲೇ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಇರಲಿ. ಅಂದರೆ ತುಂಬ ಅಲ್ಲ, ಅದು ಸಾಂಬಾರಿಗೆ ಎಷ್ಟು ಬೇಕಾಗಿರುತ್ತೋ ಕ್ವಾಂಟಿಟಿ ಅಷ್ಟು ನೋಡಿ ಹಾಕ್ಕೊಳ್ಳಿ. ಬಟ್ ಇದು ನಾನು ತೊಗೊಂಡಿರೋದು ಒಣಮೆಣ್ಸಿನ್ಕಾಯಿ ಬಂದುಬಿಟ್ಟು ಕಡ್ಡಿಕಾಯಿ ಇದು, ಹಾಗಾಗಿ ಸ್ವಲ್ಪ ಕಡಿಮೆ ತಗೊಂಡಿದ್ದೀನಿ ಕ್ವಾಂಟಿಟಿನ. ಖಾರ ಜಾಸ್ತಿ ಇರುತ್ತೆ ಅಂತ ಹಾಗಾಗಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಮಿಕ್ಸಿಗೆ ಜಾರ್ಗೆ ಹಾಕ್ಕೊಂಡು ಈ ಅದ್ರ ಜೊತೆಗೆ ಇನ್ನು ಸ್ವಲ್ಪ ಹಸಿ ಶುಂಠಿ ಮತ್ತು 1 ಸ್ಪೂನು ಗರಂ ಮಸಾಲ, 1 ಚಿಟಿಕೆ ಅರಿಶಿಣ ಪುಡಿ, ಕೊತ್ತಂಬರಿ ಸೊಪ್ಪು ಮತ್ತು ಹುರುಳಿಕಾಳು ನಾವೇನು ಬೇಯಿಸಿಟ್ಕೊಂಡಿರ್ತೀವಲ್ಲ ಅದನ್ನು ಅಷ್ಟನ್ನು ಮಿಕ್ಸಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತೀನಿ. ನಾವು ಹುರುಳಿಕಾಳು ಏನಕ್ಕೆ ಖಾರದಲ್ಲಿ ರುಬ್ಬಬೇಕಾದ್ರೆ ಹಾಕ್ಕೊತೀವಿ ಅಂದರೆ ಸಾಂಬಾರು ಮಂದಗೆ ಇರುತ್ತೆ, ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇದ್ರ ಜೊತೆಗೆ ಮತ್ತು ಲಾಸ್ಟಲ್ಲಿ ಸ್ವಲ್ಪ ಜೀರಿಗೆ ಇಷ್ಟನ್ನು ಹಾಕಿ ನಾನು ಮಿಕ್ಸಿ ಮಾಡ್ಕೊತೀನಿ. ಹುರುಳಿಕಾಳು ನಾವು ಬೇಯಿಸುವಾಗ ಕುಕ್ಕರಲ್ಲಿ ಹಾಕೋದಕ್ಕಿಂತ ಪಾತ್ರೆಯಲ್ಲಿ ಬೇಯಿಸಬೇಕು. ಕುಕ್ಕರಲ್ಲಿ ಹಾಕಿದರೆ ಸ್ವಲ್ಪ ಜಾಸ್ತಿ ಬೆಂದ್ರೂ ಟೇಸ್ಟು ಚೆನ್ನಾಗಿರಲ್ಲ. ಸೊ ಹಾಗಾಗಿ ನಾವು ಪಾತ್ರೆಯಲ್ಲೇ ಬೇಯಿಸ್ಕೊಂಡ್ರೆ ಹುರುಳಿಕಾಳು ಚೆನ್ನಾಗಿ ಬೇಯಿಸುತ್ತೆ. ಅಂದರೆ ನಮಗೆ ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ನಾವು ಅದನ್ನು ಬೆಂದ ತಕ್ಷಣ ಇಳಿಸ್ಕೋಬೋದು. ಕುಕ್ಕರಲ್ಲಾದರೆ 1 ನಿಮಿಷ ಬಿಟ್ಟರು ನಾವು ಜಾಸ್ತಿ ಬೆಂದು ಬಿಡುತ್ತೆ. ಸೊ ಹಾಗಾಗಿ ನಾವು ಯಾವಾಗಲೇ ಹುರುಳಿಕಾಳು ಬೇಯಿಸ್ಕೋಬೇಕಾದ್ರೆ ಪಾತ್ರೆಯಲ್ಲೇ ಬೇಯಿಸ್ಕೊಂಡ್ರೆ ಚೆನ್ನಾಗಿ. ಸೊ ನಮಗೆ ಆಗಿರೋ ಅನುಭವದ ಪ್ರಕಾರ ಹೇಳ್ತಾ ಇದ್ದೀವಿ. ಸೊ ನಿಮಗೆ ಯಾವ ಥರ ಅನಿಸುತ್ತೆ ನೀವು ಆ ಥರ ಮಾಡ್ಕೊಳ್ಳಿ. ನೋಡಿ ಇವಾಗ ಖಾರ ರುಬ್ಕೊಂಡು ಆಯಿತು. ಇವಾಗ ಏನಾದರೂ ಒಗ್ಗರಣೆ ಹಾಕೋದಷ್ಟೇ. ನಾನೊಂದು ಪಾತ್ರೆ ಇಟ್ಬಿಟ್ಟು ನಮಗೆ ಎಣ್ಣೆ ನೋಡಿ ಎಷ್ಟು ಬೇಕು ನಿಮಗೆ ಕ್ವಾಂಟಿಟಿ ಸಾಂಬಾರು ಮಾಡ್ತಿರೋ ಅದಕ್ಕೆ ತಕ್ಕಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಫಸ್ಟು ಸ್ವಲ್ಪ ಸಾಸಿವೆ ಕಾಳು ಹಾಕಿದ್ದೀನಿ. ಅದು ಸ್ವಲ್ಪ ಚಟ್ಪಟ ಅಂದ ತಕ್ಷಣ ಕರಿಬೇವು ಏನಿರುತ್ತೆ ಕರಿಬೇವು ಹಾಕಿ ಆಮೇಲೆ ಸ್ವಲ್ಪ ಈರುಳ್ಳಿ ಹಾಕಿ ಹಾಗೆ ಬಾಡಿಸ್ಕೊತಾ ಇದ್ದೀನಿ. ಸ್ವಲ್ಪ ಒಂದು 2 ನಿಮಿಷ ಅದನ್ನು ಹಾಗೆ ಬಾಡಿಸ್ಕೋಬೇಕು. ಯಾಕೆಂದರೆ ಸ್ವಲ್ಪ ಹಸಿ ಸ್ಮೆಲ್ ಹೋಗಲಿ ಅಂತಂದು. ಆಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ವಿ ಮಸಾಲಾನ ಅದನ್ನು ಅದರಲ್ಲಿ ಹಾಕಿಬಿಟ್ಟು ಸ್ವಲ್ಪ ಒಂದು 2 ನಿಮಿಷ ತನಕ ಹಾಗೆ ಫ್ರೈ ಮಾಡ್ತಾಯಿದ್ದೀನಿ, ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಲಿ ಅಂತಂದು. ಆಮೇಲೆ ನಾನು ಏನು ಒಣಮೆಣ್ಸಿನ್ಕಾಯಿ ಫ್ರೈ ಮಾಡ್ಕೊಂಡಿದ್ನಲ್ಲ ಅದರಲ್ಲಿ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಎತ್ತಿಟ್ಟಿದ್ದೀನಿ. ಏನಕ್ಕೆ ಅಂದರೆ ಸಾಂಬಾರು ಆದಮೇಲೆ ನಾವೆಲ್ಲ ಒಗ್ಗರಣೆ ಹಾಕ್ತಿರೋ ಆಮೇಲೆ ಮೇಲ್ಗಡೆ ಸ್ವಲ್ಪ ಹಾಕಬೇಕು. ಅಂದರೆ ಆವಾಗ ಖಾರ ಇನ್ನೂ ಚೆನ್ನಾಗಿ ಬಿಟ್ಕೊಂಡಿರುತ್ತೆ. ಇಲ್ಲಾಂದ್ರೆ ಮಿಕ್ಸಿಗೆ ನಾವು ಫುಲ್ ಮೆಣಸಿನ್ಕಾಯಿ ಹಾಕಿದರೆ ಖಾರ ಜಾಸ್ತಿ ಆಗಿಬಿಡುತ್ತೆ. ಸೊ ಹಾಗಾಗಿ ನಾವು ಸಾಂಬಾರೆಲ್ಲ ಒಗ್ಗರಣೆ ಮಾಡಿರ್ತೀವಲ್ಲ ಆಮೇಲೆ ನಾವು ಅದನ್ನು ಮೆಣಸಿನ್ಕಾಯಿ ಹಾಕಬೇಕು ಸ್ವಲ್ಪ ಮೇಲ್ಗಡೆ. ಈಗ ಹೋಳಿಗೆ ಸಾಂಬಾರಿಗೆ ಕಟ್ ಮಾಡ್ತೀವಲ್ವ ಆ ಥರ ಮೇಲ್ಗಡೆ ಹಾಕಿದರೆ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ, ಕಲರ್ಫುಲ್ಲಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಆಮೇಲೆ ಒಗ್ಗರಣೆ ಎಲ್ಲ ಆದಮೇಲೆ ನಾವು ಹುರುಳಿಕಾಳು ಬೇಯಿಸಿರೋ ಕಟ್ಟಿರುತ್ತಲ್ಲ ನೀರು ತಿಳಿ ಅದನ್ನು ನಾವೀಗ ಇಲ್ಲಿ ಕ್ವಾಂಟಿಟಿ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕಬೇಕು. ಬಟ್ ಬೇರೆ ಯಾವುದೇ ರೀತಿ ನೀರು ಹಾಕಬಾರ್ದು. ನಾವು ಬೇಯಿಸಿರ್ತೀವಲ್ಲ ಅದೇ ನೀರು ಹಾಕಬೇಕು. ಅದನ್ನು ಹಾಕಿದರೆ ಮಾತ್ರ ಟೇಸ್ಟ್ ಬರೋದು. ಅದು ಹುರುಳಿಕಾಳು ಬೇಯಿಸಿರೋಂಥದ್ದು ನೀರಾಗಿರೋದ್ರಿಂದ ಅದನ್ನೇ ಹಾಕಬೇಕು, ಬೇರೆ ಹಾಕೋಂಗಿಲ್ಲ. ಇವಾಗ ನೋಡಿ ಸಾಂಬಾರು ಎಷ್ಟು ಚೆನ್ನಾಗಿ ಬಂದಿದೆ. ನಮಗೆ ಎಷ್ಟು ಜನ ಇರ್ತೀವಿ ಮನೆಯಲ್ಲಿ ಅಷ್ಟು ಕ್ವಾಂಟಿಟಿ ಜನಕ್ಕೆ ಆಗೋಷ್ಟು ಕ್ವಾಂಟಿಟಿ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಸೊ ತುಂಬ ಚೆನ್ನಾಗಿ ಆಗಿದೆ ಸಾಂಬಾರು. ಇವಾಗ ನೋಡಿ ಇವಾಗೆಲ್ಲ ಒಗ್ಗರಣೆ ಆಗಿದ್ದೆಲ್ಲ ಮುಗೀತು.
ಈಗ ಒಂದು ಸ್ವಲ್ಪ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ನಾವು ಜಾಸ್ತಿ ಕಲ್ಲುಪ್ಪು ಯೂಸ್ ಮಾಡ್ತೀವಿ. ಈ ಥರ ಏನಾರು ಅಡುಗೆ ಸ್ವಲ್ಪ ಸ್ಪೆಷಲಾಗಿ ಮಾಡಿದ್ವಿ ಅಂದರೆ ಕಲ್ಲುಪ್ಪೇ ಹಾಕೋದು ನಾವು ಜಾಸ್ತಿ. ತಿಂಡಿ ಆ ಥರ ಏನಾರು ಮಾಡಿದ್ವಿ ಅಂದರೆ ಸಣ್ಣ ಉಪ್ಪು ಹಾಕ್ತೀವಿ, ಪುಡಿ ಉಪ್ಪನ್ನ. ಸೊ ಹಾಗಾಗಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಇನ್ನೇನು ಫೈನಲಾಗಿ ಸಾಂಬಾರು ರೆಡಿ ಆಯಿತು. ಸೊ ಇದು ಇವಾಗ ಚೆನ್ನಾಗಿ ಕುದಿಬೇಕು, ಮಳ್ಳಬೇಕು. ಇವಾಗ ಇದು ಚೆನ್ನಾಗಿ ಕುದಿಬೇಕು, ಸಾಂಬಾರು ಮಳ್ಳಬೇಕು. ಅಂದರೆ ಸಾಂಬಾರು ಕುದ್ದಾಗಲೇ ಸಾಂಬಾರು ಟೇಸ್ಟು ಚೆನ್ನಾಗಿ ಬರೋದು. ಜಾಸ್ತಿ ಕುದಿಸ್ಬೇಕು, ಬರೀ ಮಳ್ಸೋದಕ್ಕಿಂತ ಜಾಸ್ತಿ ಕುದ್ದಾಗಲೇ ಸಾಂಬಾರು ಚೆನ್ನಾಗಿ ಟೇಸ್ಟ್ ಆಗೋದು. ಸೊ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ, ಮೇಲ್ಗಡೆ ಎಲ್ಲ ನೊರೆ ಬರ್ತಾಯಿದೆ, ಸ್ಮೆಲ್ ಅಂತೂ ಘಮ ಘಮ ಅಂತ ಬರ್ತಾಯಿದೆ. ಯಾಕೆಂದರೆ ಈ ಹುರುಳಿ ಕಟ್ಟು ಸಾಂಬಾರು ಅಥವಾ ಹೋಳಿಗೆ ಸಾಂಬಾರು ನಾವೇನೇ ಮಾಡಿದರೂ ಸ್ಮೆಲ್ ಬೇಗ ಸ್ಪ್ರೆಡ್ ಆಗಿಬಿಡುತ್ತೆ. ಸೊ ಹಾಗಾಗಿ ವಾಸನೆ ಮಾತ್ರ ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಸೊ ಫೈನಲಾಗಿ ಇನ್ನೇನು ಸಾಂಬಾರು ಆಯಿತು. ಇನ್ನೇನು ಒಂದು ಲಾಸ್ಟಲ್ಲಿ ನಾವು ಹುಣಸೆ ಹುಳಿನ ನೆನೆಹಾಕಿದ್ವಿ, ಹುಣಸೆ ಹಣ್ಣನ್ನು. ಸೊ ಆ ಹುಣಸೆ ಹುಳಿ ನೆನೆಹಾಕಿರೋದನ್ನು ಇವಾಗ ಬಿಡ್ತಾ ಇದ್ದೀವಿ. ಸೊ ನಿಮಗೆ ಎಷ್ಟು ಕ್ವಾಂಟಿಟಿ ಮಾಡ್ಕೊಂಡಿರ್ತೀರ ಸಾಂಬಾರು ಅದಕ್ಕೆ ತಕ್ಕಷ್ಟು ಹುಳಿ ಹಾಕಬೇಕು. ಇವಾಗ ಜಾಸ್ತಿ ಹಾಕಬೇಡಿ, ಕಡಿಮೆನೂ ಹಾಕಬೇಡಿ. ಒಂದು ಅಂದಾಜು ಮೇಲೆ ನಿಮಗೆ ಗೊತ್ತಾಗುತ್ತಲ್ವಾ ಎಷ್ಟು ಬೇಕು ಅಂತಂದು, ಅಷ್ಟು ನೋಡಿ ಹಾಕ್ಕೊಂಡು ಮತ್ತೊಂದು 5 ನಿಮಿಷ ಸಾಂಬಾರು ಸ್ವಲ್ಪ ಮಳಸಿ, ಅಷ್ಟೇ ಕುದಿಸಿ. ಅಷ್ಟು ಮಾಡಿದರೆ ಸಾಂಬಾರು ಎಲ್ಲ ಮುಗೀತು. ಸೊ ಫೈನಲಾಗಿ ಸಾಂಬಾರು ಇನ್ನೇನು ಮುಗೀತು. ಬ್ಯಾಲೆನ್ಸ್ ಇರೋದು ಊಟ ಮಾಡೋದು ಒಂದೇ. ಸೊ ನೋಡಿ, ಸಾಂಬಾರು ಮುದ್ದೆಗೆ ಅಥವಾ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಟೇಸ್ಟ್ ಹೇಗೆ ಬಂತು ಅಂತ ಕಮೆಂಟ್ ಹಾಕಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತೀನಿ. ಸೊ ಇನ್ನು ಮುಂದಿನ ಬ್ಲಾಗಲ್ಲಿ ಹೆಚ್ಚು ಹೆಚ್ಚು ರೆಸಿಪಿಗಳ ಮುಖಾಂತರ ಸಿಗೋಣ. ಅಲ್ಲಿವರೆಗೂ ಬಾಯ್.